ಮೊನ್ನೆ ರಾತ್ರಿಗೆ ಯಾರಿಗೆ ಗೊತ್ತಿಲ್ಲದೆ ನಾಗ್ಪುರ್ಗೆ ಹೋಗಿ RSS ಹೆಡ್ ಕ್ವಾರ್ಟರ್ ನಲ್ಲಿ ಮೀಟಿಂಗ್ ಆಗಿದೆ. ಪ್ರಧಾನ ಮಂತ್ರಿಯವರು ಮೊದಲನೇ ಸಲ RSS ಹೆಡ್ ಕ್ವಾರ್ಟರ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಬಿದ್ದಿದೆ. ಪಾರ್ ಎಲ್ಲ ಮುಗಿತು. ಅವರ RSS ಇಂಟರ್ನಲ್ ಸರ್ವೆ ಅಲ್ಲಿ 200 ಪಾರ್ ಆಗುವುದಿಲ್ಲ ಅಂತ ಬಂದಿದೆ. ಅದಕ್ಕೆ ಈಗ ಹೆದರಿಕೆ ಶುರುವಾಗಿದೆ. 2024 ಲೋಕಸಭಾ ಚುನಾವಣೆಯ ರಿಸಲ್ಟ್ ನ ಬಳಿಕ ಸರಳ ಬಹುಮತ ಬರೋಲ್ಲ ಅನ್ನೋದನ್ನ RSS ಕೂಡ ಹೇಳ್ತಿದೆ ಅನ್ನುವಂಥದ್ದು ಒಂದು ಚರ್ಚೆ. ಒಂದು ವೇಳೆ ಸರಳ ಬಹುಮತ ಬಂದ್ರೆ NDAಗೆ ಪ್ರಧಾನಮಂತ್ರಿ ಹುದ್ದೆಯ ಮೇಲೆ, ಕುರ್ಚಿಯ ಮೇಲೆ ಮೋದಿ ಅವರನ್ನ ಕೂರಿಸೋದಿಲ್ಲ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ. ಪಕ್ಷದೊಳಗೆ RSS ನೊಳಗೆ ಮೋದಿ ಅವರನ್ನ ಮತ್ತೊಂದು ಟರ್ಮಿಗೆ ಪ್ರಧಾನಿಯನ್ನಾಗಿ ನೋಡೋದಕ್ಕೆ ಇಷ್ಟಪಡದವರ ಸಂಖ್ಯೆ ಹೆಚ್ಚಾಗಿದೆ. ಕಾರಣ ಏನು? ಒಂದು ಫೋಟೋ ತೋರಿಸ್ಬೇಕು ನಿಮಗೆ. BY ವಿಜೇಂದ್ರ ಅವರು ಕರ್ನಾಟಕ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ್ಮೇಲೆ RSS ಕಚೇರಿಗೆ, ಬಿಜೆಪಿ ಕಚೇರಿಗೆ ಹೋಗಿ ಬಂದಾಗ ಅಲ್ಲಿ ಶ್ರೀರಾಮಚಂದ್ರ ಪ್ರಭು, ಅದು ಸೀತಾ ಲಕ್ಷ್ಮಣ ಹನುಮ ಸಮೇತ ಇರುವಂತಹ ಶ್ರೀರಾಮಚಂದ್ರ ಪ್ರಭು ಫೋಟೋ ಜೊತೆಯಲ್ಲಿ ಭಾರತ ಮಾತೆಯ ಫೋಟೋ ಇರುತ್ತೆ. ಆ ಫೋಟೋದ ಮೇಲೆ ಒಂದು ಟೆಕ್ಸ್ಟ್ ಇರುತ್ತೆ, ಒಂದು ವಾಕ್ಯ ಕಾಣಿಸುತ್ತೆ. ಅದು ಸ್ವಯಂಮೇವ ಮೃಗೇಂದ್ರತ. ಅದರ ಪೂರ್ತಿ ಅರ್ಥ ಏನು? ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ. ಯಾರೂ ಕೂಡ ಸಿಂಹಕ್ಕೆ ಕಾಡಿನ ರಾಜ ಅನ್ನೋ ಪಟ್ಟ ಕೊಟ್ಟು ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಿರೋದಿಲ್ಲ. ತನ್ನ ಸ್ವಂತ ಶಕ್ತಿಯಿಂದ, ತಾಕತ್ತಿನಿಂದ ಸಿಂಹ ಕಾಡಿನ ರಾಜ ಆಗಿರುತ್ತೆ ಅನ್ನುವಂಥದ್ದು. RSS ಪದೇ ಪದೇ ಇದನ್ನ ಹೇಳುತ್ತೆ. ಸ್ವಯಂ ಸೇವಕರು ಕೂಡ ಇದನ್ನ ಪುನರುಚ್ಚರಿಸುತ್ತಾರೆ. ಬಿಜೆಪಿಯಲ್ಲಿ ಬಹುಪಾಲು ಚರ್ಚೆ ಆಗುವಂತಹ ಬಹುಮುಖ್ಯ ಪ್ರೇರಕ ವಾಕ್ಯ ಅಂದ್ರೆ ಅದು ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಂಮೇವ ಮೃಗೇಂದ್ರತ. ಒಂದು ಅರ್ಥ ಮಾಡ್ಕೋಬೇಕು. ಅಕ್ಟೋಬರ್ 7, 2001 ಇಲ್ಲಿಯ ತನಕ ಗುಜರಾತ್ನ ಮುಖ್ಯಮಂತ್ರಿಯಾಗಿ 4 ಸಲ, ಭಾರತ ದೇಶದ ಪ್ರಧಾನಿಯಾಗಿ 2 ಸಲ ಮೋದಿ ಅವರನ್ನ ಮಾಡಿದ್ದು RSS. ಸ್ವಂತ ಶಕ್ತಿಯಿಂದ ಮೋದಿ ಅವರು ಬೆಳೆದ್ರ? ಇಲ್ಲ. ಬಿಜೆಪಿ ಮತ್ತು RSS ಕೊಟ್ಟಂತಹ ಬೆಂಬಲದಿಂದ, ಸಾತ್ನಿಂದ ಮೋದಿ ಅವರು 4 ಸಲ ಮುಖ್ಯಮಂತ್ರಿ, 2 ಸಲ ಪ್ರಧಾನಮಂತ್ರಿ ಆದ್ರು. ಆದ್ರೆ ಈಗ ಅಂತಹ ಮೋದಿಯವರನ್ನೇ ಮತ್ತೊಂದು ಟರ್ಮಿಗೆ RSS ಪ್ರಧಾನಮಂತ್ರಿ ಕುರ್ಚಿಯ ಮೇಲೆ ಕೂರೋಕೆ ಬಿಡೋದಿಲ್ಲ ಅನ್ನುವಂತಹ ಚರ್ಚೆ ಯಾಕೆ ನಡೀತಿದೆ? ಪ್ರಧಾನಿ ಮೋದಿಯವರ ಆತ್ಮಚರಿತ್ರೆಯ ಪ್ರಕಾರ 8ನೇ ವಯಸ್ಸಿನಿಂದ RSS ನಲ್ಲಿ ಅವರು ತೊಡಗಿಕೊಂಡ್ರು ಅನ್ನುವಂಥದ್ದು ಇದೆ ವಿಚಾರ. ಅಲ್ಲಿಂದ 2001 ತನಕ ಸ್ವಯಂ ಸೇವಕರಾಗಿ, ವಿಭಾಗ್ ಸಂಚಾಲಕರಾಗಿ, ಸಂಭಾಗ್ ಸಂಚಾಲಕರಾಗಿ ಹಲವು ಹುದ್ದೆಗಳನ್ನ ನಿಭಾಯಿಸಿರುವಂತಹ ಮೋದಿ ಅವರನ್ನ 2001 ಅಕ್ಟೋಬರ್ 7 ಕೇಶುಭಾಯ್ ಪಟೇಲ್ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ಅನಾರೋಗ್ಯದ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟಾಗ RSS ನ ಅಚ್ಚುಮೆಚ್ಚಿನ ಹುಡುಗ ಮೋದಿಯನ್ನ RSS ಖುದ್ದಾಗಿ ಗುಜರಾತ್ನ ಮುಖ್ಯಮಂತ್ರಿ ಆಗಿ ಅಂತ ಕಳಿಸ್ಕೊಡ್ತು. ಅಲ್ಲಿಂದ 2014 ತನಕ ಒಂದು ಸಲ ಮಾತ್ರ ರಾಜ್ಕೋಟ್ ವೆಸ್ಟ್ ನಿಂದ ಉಪಚುನಾವಣೆ ಆಗುತ್ತೆ. ಅವರು ಮುಖ್ಯಮಂತ್ರಿ ಆದ ಕೂಡಲೇ ರಾಜ್ಕೋಟ್ ವೆಸ್ಟ್ ನಿಂದ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಟ್ಟವರು ಇವತ್ತು ರಾಜ್ಯದ ರಾಜ್ಯಪಾಲರಾಗಿರುವಂತಹ ವಜೂಭಾಯ್ ಪಟೇಲ್ ಅವರು. ಅದಾದ ಮೇಲೆ 2002 2014 ತನಕ ಗುಜರಾತ್ನ RSS ಕಚೇರಿ ಭದ್ರಕೋಟೆ ಮಣಿನಗರವನ್ನ ಅವರು ಆಯ್ಕೆ ಮಾಡ್ಕೋತಾರೆ. ಮಣಿನಗರದಿಂದ ಸುಮಾರು 1 ಲಕ್ಷಕ್ಕೂ ಅಧಿಕ ಲೀಡ್ ನಲ್ಲಿ ಪದೇ ಪದೇ ಗೆಲ್ತಾ ಬರ್ತಾರೆ. ಇಂತಹ ನರೇಂದ್ರ ಮೋದಿ ಅವರನ್ನ RSS ಯಾಕೆ ಇವತ್ತು ಪ್ರಧಾನಮಂತ್ರಿ ಹುದ್ದೆಯ ಮೇಲೆ ಕೂರೋಕೆ ಬಿಡ್ತಿಲ್ಲ? 2017 ಮತ್ತು 2023 RSS ನ ಸಮನ್ವಯ ಬೈಠಕ್ ನ ಫೋಟೋಗಳು. 2017 ಉತ್ತರ ಪ್ರದೇಶದ ವೃಂದಾವನದಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮನ್ವಯ ಬೈಠಕ್ ನಡೆಯುತ್ತೆ. ಅವತ್ತು ಬಹುಪಾಲು ನಾಯಕರು, RSS ನ ನಾಯಕರು ಮುಂದಿನ ಸಾಲುಗಳಲ್ಲಿ ಕೂತಿರ್ತಾರೆ. ಕಡೆಯ ಸಾಲಲ್ಲಿ ಬಿಜೆಪಿಯ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿದ್ದಂತಹ ಅಮಿತ್ ಶಾ ಅವರು, ಅವರ ಪಕ್ಕದಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂತಿರ್ತಾರೆ. ಆ ಫೋಟೋ ನೋಡಿದ್ರೆ ಇವರನ್ನ ಯಾಕೆ ಕೊನೆಯಲ್ಲಿ ಕೂರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗತ್ತೆ. 2023 ಪುಣೆಯಲ್ಲಿ ನಡೆದಂತಹ ಅಖಿಲ ಭಾರತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮನ್ವಯ ಬೈಠಕ್ನಲ್ಲಿ
JP ನಡ್ಡಾ ಅವರು ಎಲ್ಲರಿಗಿಂತ ಮುಂದೆ ಕೂತಿರ್ತಾರೆ. ಇವರು ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ. ಈಗ ಇವತ್ತು JP ನಡ್ಡಾ ಅವರಿಗೆ ಅಗ್ರಪಂಕ್ತಿ ಸಿಕ್ಕಂತಹ ಫೋಟೋ ನೋಡಿದ್ರೆ ಅವತ್ತು ಯಾಕೆ ಕೊನೆ ಸಾಲಿನಲ್ಲಿ ಅಮಿತ್ ಶಾ ಅವರನ್ನ ಕೂರಿಸಿತ್ತು RSS. ಅಲ್ಲಿಂದಲೇನೆ ಒಡಕು ಶುರುವಾಗ್ತಾ ಬಂತು. ಮೋದಿ ಮತ್ತು ಅಮಿತ್ ಶಾ ಅವರು RSS ನ ಮಾತನ್ನ ಕೇಳದ ಮಟ್ಟಿಗೆ ಬೆಳೀತಾ ಹೋದ್ರು ಅನ್ನುವಂಥದ್ದು ವಿಚಾರ. ಪ್ರಧಾನಿಯನ್ನ ಬದಲಿಸ್ತಾರೆ ಅನ್ನುವಂತಹ ಚರ್ಚೆ ಶುರುವಾಗಿದ್ದು ಕೂಡ ಅಲ್ಲಿಂದಲೇ ನೋಡಿ. ಇತ್ತೀಚೆಗೆ ಏಪ್ರಿಲ್ 30ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಮಾಜಿ ಕೇಂದ್ರ ಸಚಿವೆ ಮಾರ್ಗರೆಟ್ ಆಳ್ವಾ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರ ವೇದಿಕೆ ಮೇಲೆ ಮಾತಾಡ್ತಾ ಹೇಳ್ತಾರೆ, ಮೊನ್ನೆ ರಾತ್ರಿಗೆ ಯಾರಿಗೆ ಗೊತ್ತಿಲ್ಲದೆ ನಾಗ್ಪುರ್ಗೆ ಹೋಗಿ RSS ಹೆಡ್ ಕ್ವಾರ್ಟರ್ ನಲ್ಲಿ ಮೀಟಿಂಗ್ ಆಗಿದೆ. ಪ್ರಧಾನಮಂತ್ರಿಯವರು ಮೊದಲನೇ ಸಲ RSS ಹೆಡ್ ಕ್ವಾರ್ಟರ್ಗೆ ಹೋಗಿದ್ದಾರೆ ಅಂತ ಸುದ್ದಿ ಬಿದ್ದಿದೆ. ಪಾರ್ ಎಲ್ಲ ಮುಗಿತು. ಅವರ RSS ಇಂಟರ್ನಲ್ ಸರ್ವೆ ಅಲ್ಲಿ 200 ಪಾರ್ ಆಗುವುದಿಲ್ಲ ಅಂತ ಬಂದಿದೆ. ಅದಕ್ಕೆ ಈಗ ಹೆದರಿಕೆ ಶುರುವಾಗಿದೆ. ಇಷ್ಟು ದಿನಗಳ ಕಾಲ ಮೋದಿ RSS ನ ಕೇಂದ್ರ ಕಚೇರಿ ನಾಗ್ಪುರಕ್ಕೆ ಹೋಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಏಕಾಏಕಿ ಭಯದಿಂದ ಹೋಗಿ ಬಂದ್ರು. ಯಾಕಂದ್ರೆ ಅಬ್ಕಿ ಬಾರ್ 400 ಪಾರ್ ಅಲ್ಲ, 200 ಕೂಡ ಮುಟ್ಟೋದಿಲ್ಲ. ಆ ಭಯಕ್ಕೇನೆ ಅವರು ರಾತ್ರೋರಾತ್ರಿ ನಾಗಪುರಕ್ಕೆ ಹೋಗಿ ಬಂದ್ರು ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ. ಮೇ 17, 2024 ಖುದ್ದು ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ನೇರವಾಗಿ ಬಂದು ಕೂಡಲೇ ಪ್ರೆಸ್ ಮೀಟ್ ಮಾಡಿ ಹೇಳುವಂತಹ ಮಾತು, ಈ ಸಲ ಪ್ರಧಾನಿ ಹುದ್ದೆಯಲ್ಲಿ ಕೂರುವಂತದ್ದು ಮೋದಿ ಅಲ್ಲ, ಬದಲಿಗೆ ಅಮಿತ್ ಶಾ ಪ್ರಧಾನಿಯನ್ನ ಬದಲಿಸ್ತಾರೆ. ಈ ಸಲ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಮೋದಿಗೋಸ್ಕರ ಮತ ಕೇಳ್ತಿಲ್ಲ, ಅಮಿತ್ ಶಾಗೋಸ್ಕರ ಮತ ಕೇಳ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ ಈ ಚರ್ಚೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಅವರು ನನ್ನನ್ನ ಮೋದಿ ಅವರು ನಕಲಿ ಸೇನಾ ಅಂತ ಕರೀತಿದ್ದಾರೆ ನಮ್ಮನ್ನ. ನಾಳೆ RSS ಅನ್ನು ಕೂಡ ನಕಲಿ ಅಂತ ಹೇಳೋದಲ್ಲದೆ RSS ಅನ್ನ ನಿಷೇಧ ಮಾಡುವಂತಹ ಸಾಧ್ಯತೆ ಇದೆ ಬಿಜೆಪಿಗೆ ಸಂಪೂರ್ಣ ಬಹುಮತ ಬಂದ್ರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾರೆ. ಇದಕ್ಕೆ ಪೂರಕ ಅನ್ನುವಂತೆ 22 ಮೇ 2024 ಬಿಜೆಪಿ ರಾಷ್ಟ್ರೀಯ ಘಟಕದ ಅಧ್ಯಕ್ಷ JP ನಡ್ಡಾ ಅವರೇ ಹೇಳ್ತಾರೆ, ಇವತ್ತು ಬಿಜೆಪಿ ಶಕ್ತವಾಗಿ ಬೆಳೆದಿದೆ. RSS ನ ಬೆಂಬಲ, ಬಲ, ಸಾಥ್ ಅಷ್ಟೇನು ಬೇಕಾಗಿಲ್ಲ ನಮಗೆ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ RSS ಗಿಂತ ಮೇಲೆ ಬೆಳೆದಿದ್ದೀವಿ ನಾವು ಬಿಜೆಪಿ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾರೆ. ವಿಶೇಷ ನೋಡಿ, ಇದಾದ ಬಳಿಕ ಬಹುಪಾಲು ಚರ್ಚೆ ಆಗತ್ತೆ RSS ಬಗ್ಗೆ ಯಾಕಪ್ಪ ಬಿಜೆಪಿ ನಾಯಕರು ಹೀಗೆ ಮಾತಾಡ್ತಿದ್ದಾರೆ ಅಂತ. ದ ವೈರ್ ಪತ್ರಿಕೆ ಕೂಡ 21 ಮೇ 2024 ಒಂದು ವರದಿಯನ್ನ ಮಾಡುತ್ತೆ. ಹಿಂದುತ್ವ ಬೆಳೀತಿದೆ, ಮೋದಿ ಸಂಘದ ಗೆರೆಯನ್ನು ಮೀರಿ ಸಾಕ್ತಿದ್ದಾರಾ ಅನ್ನುವಂತಹ ಹೆಡ್ಡರ್ ಇರುವಂತಹ ಒಂದು ವರದಿ ಸೂಕ್ಷ್ಮವಾಗಿ ಸೂಚ್ಯವಾಗಿ ಮೋದಿ, ಹಿಂದುತ್ವ ಮತ್ತು RSS ಈ ಮೂವರ ಗ್ರಾಫ್ಗಳನ್ನ ನೋಡಿದ್ರೆ ಎರಡು ಹಿಂದುತ್ವ ಮತ್ತು RSS ಅನ್ನ ಮೀರಿ ಮೋದಿ ಬೆಳೀತಿದ್ದಾರೆ. ಆ ಕಾರಣಕ್ಕೋಸ್ಕರನೇ RSS ನಾಯಕರು ಇಂಥದ್ದೊಂದು ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಮೋದಿ ಅವರು ಮುಂದುವರಿಬಾರದು, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಚರ್ಚೆಯನ್ನ ಇಟ್ಟುಕೊಂಡಿದ್ದಾರೆ ಅನ್ನುವಂತಹ ವಿಷಯ ಇದೀಗ ಬಹುಪಾಲು ಕಡೆ ಚರ್ಚೆ ಆಗ್ತಿದೆ. ದೈನಿಕ್ ಭಾಸ್ಕರ್ನ ರಾಜಕೀಯ ವಿಭಾಗದ ಸಂಪಾದಕ KP ಮಲ್ಲಿಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಇತ್ತೀಚೆಗೆ. RSS ಈ ಸಲ ಬಿಜೆಪಿ ಬರಲ್ಲ ಅಂತ ಹೇಳ್ತಿದೆ. ಒಂದು ವೇಳೆ ಬಂದ್ರೂ ಕೂಡ ಸಾಹೇಬರನ್ನ ಮನೆಗೆ ಕಳಿಸುತ್ತೆ. ಯಾಕಂದ್ರೆ RSS ಮತ್ತು ಬಿಜೆಪಿಯಲ್ಲಿ ಸಾಹೇಬರನ್ನೇ ಮತ್ತೆ ಪ್ರಧಾನಿ ಹುದ್ದೆಯಲ್ಲಿ ನೋಡುವಂತವ್ರು ಜಾಸ್ತಿ ಜನ ಇಲ್ಲ, ಅವರನ್ನ ವಿರೋಧಿಸುವಂತವರೇ ಜಾಸ್ತಿ ಜನ ಇದ್ದಾರೆ ಅನ್ನೋ ಒಂದು ಟ್ವೀಟ್ ಮಾಡೋ ಮೂಲಕ ಈ ಒಂದು ಚರ್ಚೆ ಏನಿತ್ತು ಚರ್ಚೆಗೆ ಪುಷ್ಟಿ ನೀಡುವಂತಹ ಸಂಗತಿಯನ್ನ ಹೇಳಿದ್ರು. 2001 ಅದು ಏಪ್ರಿಲ್ನಲ್ಲಿ RSS ನ ಪ್ರಭಾವಿ ನಾಯಕ ದತ್ತೋಪಂತ್ ತೆಂಗಾಡಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ವಿರುದ್ಧ, ಕಳಪೆ ಆರ್ಥಿಕ ನೀತಿಗಳ ವಿರುದ್ಧ ದೆಹಲಿಯಲ್ಲಿ ಬಹುದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ. ಆ ಸಂದರ್ಭ ಪತ್ರಕರ್ತರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೇಳ್ತಾರೆ, RSS ನಾಯಕರೇ ನಿಮ್ಮ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ, ಏನ್ ಹೇಳ್ತೀರಾ ಅಂತ. ಹೌದು, ನಮ್ಮ ತಪ್ಪೇನಿದೆ ಅದನ್ನ ನಾವು ತಿದ್ಕೋತೀವಿ. ಅವರು ಪ್ರೊಟೆಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೊಂದು ಪಕ್ಷಕ್ಕೆ ಹೋಗೋಕ್ಕಾಗಲ್ಲ
ಅನ್ನೋ ಮಾತನ್ನ ಹೇಳುವ ಮೂಲಕ ಬಿಜೆಪಿಗಿಂತ ದೊಡ್ಡದು RSS ಅನ್ನುವಂತಹ ಸಂದೇಶವನ್ನ ಅತ್ಯಂತ ಹಿರಿಯ ನಾಯಕ, ಅವತ್ತಿನ ಪ್ರಧಾನಿ, ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರು. ಆದ್ರೆ ಅಂಥದ್ದೇ ಧಾಟಿಯಲ್ಲಿ ಇವತ್ತು ಮೋದಿ ಅವರು ಮಾತಾಡುವಷ್ಟರ ಮಟ್ಟಿಗೆ ಇಲ್ವಾ? ಅಥವಾ RSS ಅನ್ನು ಮೀರಿ, ಬಿಜೆಪಿಯನ್ನು ಮೀರಿ, ಹಿಂದುತ್ವವನ್ನು ಮೀರಿ ನಾನು ಬೆಳೆದಿದ್ದೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮೋದಿ ಅವರಿದ್ದಾರಾ? RSS ಯಾಕೆ ಈ ರೀತಿ ಯೋಚಿಸ್ತಿದೆ? 4 ಕಾರಣಗಳನ್ನ ನಾವಿಲ್ಲಿ ಗುರುತಿಸಬಹುದು ನೋಡಿ. ಹಿಂದುತ್ವವನ್ನು ಮೀರಿ, ಸಂಘವನ್ನು ಮೀರಿ ಮೋದಿಯವರು ಬೆಳೆದಿದ್ದಾರೆ ಅನ್ನುವಂಥದ್ದು ಕಾರಣ ಗೋಧಿ ಮೀಡಿಯಾಗಳ ಅತಿಯಾದಂತಹ ವೈಭವದ ವರದಿಗಳು, ಒಂದು ಭ್ರಮೆಯನ್ನು ಸೃಷ್ಟಿಸಿರುವಂತಹ ಒಂದು ಸಂಗತಿ, ಎಲ್ಲವೂ ಕೂಡ RSS, ಹಿಂದುತ್ವ ಇವೆಲ್ಲವನ್ನು ಮೀರಿ ಮೋದಿ ಬೆಳೆದಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿರುವಂತಹ ಸಂಗತಿ. RSSಗೂ ಕೂಡ ಇದು ಅನ್ನಿಸ್ತಿದೆ. ಎರಡನೇ ವಿಚಾರ, RSS ಸಾತ್ಗಿಂತಲೂ ಗೋಧಿ ಮೀಡಿಯಾದ ಬಲ ಸಿಕ್ಬಿಟ್ರೆ ಸಾಕು, ನಾನು ಇನ್ನೊಂದು ಟರ್ಮ್ ಅಲ್ಲ ಇನ್ನು 2 ಟರ್ಮ್ ಈ ದೇಶದ ಪ್ರಧಾನಿ ಆಗಬಹುದು ಅನ್ನುವಂತಹ ಭ್ರಮೆಯಲ್ಲಿ ಮೋದಿ ಇದ್ದಾರೆ ಅನ್ನುವಂಥದ್ದು. ಮೂರನೇ ಕಾರಣ, ಚೌಕಿದಾರ ನಾನು ಅಂತ ಹೇಳಿದ್ದಂತಹ ಮೋದಿ 2019 ಬಳಿಕ 24 ಲೋಕಸಭಾ ಚುನಾವಣೆಯಲ್ಲಿ ನಾನು ದೇವರೇ ಕಳಿಸಿರುವಂತಹ ದೇವಮಾನವ ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ, RSS ನ ಅಚ್ಚುಮೆಚ್ಚಿನ ಚೌಕಿದಾರ ಕಳೆದೋಗಿ ಆ ಜಾಗಕ್ಕೆ ದೇವಮಾನವ ಒಂದು ಇಟ್ರ. ಇದು ಕೂಡ ಬಹುಮುಖ್ಯ ವಿಚಾರ. ಇನ್ನು 4ನೇ ಕಾರಣ, RSS ಪ್ರಿಯ ಮೋದಿ ಅವರು ಇವತ್ತು ಸಂಘ ಕೂಡ ವಿರೋಧಿಸುವ ಮಟ್ಟಿಗೆ ಯಾಕೆ ವರ್ತಿಸ್ತಿದ್ದಾರೆ, ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಇದು ಕೂಡ ಚರ್ಚೆ ಆಗ್ಬಿರುವಂತಹ ಸಂಗತಿ. ಅಲ್ಲಿಗೆ ಮೋದಿ ನಿಜಕ್ಕೂ 200ರ ಗಡಿ ಮುಟ್ಟೋದಿಲ್ವಾ? ಅಥವಾ ಸಂಘಕ್ಕೆ ಬೇಡವಾದಂತಹ ಮೋದಿ 3ನೇ ಸಲ ಪ್ರಧಾನಿ ಆಗೋದಿಲ್ವಾ? ಅಟಲ್ರಂತೆಯೇ ಸಂಘ ಮೋದಿಯನ್ನು ಕೂಡ ಮನೆ ಕಳಿಸತ್ತ. ಇದರ ಜೊತೆಯಲ್ಲಿ ಯಾವುದೇ ಮನೆ ಇರಲಿ, ಹಿರಿಯನ ಮಾತನ್ನ ಕೇಳಬೇಕಾದ್ದು ಧರ್ಮ ಅಲ್ವಾ? ಹಿರಿಯ ಹಾಕಿದ ಗೆರೆಯನ್ನ ದಾಟುವಂಥದ್ದು ಎಷ್ಟು ಸರಿ?